ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹೊಸ ಸರ್ಕಾರಗಳು ಗಡಿ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಸೀಕ್ರೆಟ್ ಆಪರೇಷನ್ನ ಶುರು ಮಾಡಿಕೊಂಡಿವೆ. ಹಾಗಂತ ಇದನ್ನು ನೇರವಾಗಿ ಮಾಡ್ತಾ ಇಲ್ಲ. ಇದನ್ನು ಮಾಡ್ತಾ ಇರೋದು ನಮ್ಮ ಸೇನೆ ಕೂಡ ಅಲ್ಲ, ರಾಜ್ಯ ಸರ್ಕಾರಗಳೇ ನೇರವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇವೆ. ಅಲ್ಲಿ ಯಾವ ಗುಂಡಿನ ಸದ್ದು ಇಲ್ಲ, ಗದ್ದಲ ಮೊದಲೇ ಇಲ್ಲ. ಆದರೆ ಇಲ್ಲಿಯವರೆಗೂ ಕಾಣದ ರೀತಿಯ ಪ್ರಹಾರ ಈಗ ಶುರುವಾಗಿದೆ. SIR ಮೂಲಕ ಮೊದಲ ಹೆಜ್ಜೆಯನ್ನ ಚುನಾವಣಾ ಆಯೋಗ ಇಟ್ಟಿತ್ತು. ಈಗ ಗಡಿ ರಾಜ್ಯದ ಸರ್ಕಾರಗಳು ಅಕ್ರಮ ವಲಸಿಗರನ್ನ ಹೊರಗೆ ತಳ್ಳದೆ ನಿಂತಲ್ಲೇ ಉಸಿರುಗಟ್ಟು ಹಾಗೆ ಮಾಡ್ತಾ ಇವೆ. ಈಗ ಲಕ್ಷಾಂತರ ಅಕ್ರಮ ವಲಸಿಗರು ಬಾಂಗ್ಲಾದೇಶಕ್ಕೆ ವಾಪಸ್ಸು ಹೋಗಲೇಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಹಾಗಾದ್ರೆ ಗಡಿ ರಾಜ್ಯದ ಹೊಸ ಸರ್ಕಾರಗಳು ಮಾಡ್ತಾ ಇರೋದೇನೋ? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಉಸಿರು ಕಟ್ಟಿಸ್ತಾ ಇರೋದೇಗೆ? ಸೇನೆಯೇ ಇಲ್ಲದೆ ಅಕ್ರಮ ವಲಸಿಗರನ್ನ ಗಡಿಯಿಂದ ಹೊರಗೆ ಅಟ್ಟಬಹುದೇ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇಲ್ಲಿಯವರೆಗೂ ಬಂಗಾಳದಲ್ಲಿ ಬಹಳಷ್ಟು ಅಕ್ರಮ ವಲಸಿಗರು ಇದ್ರು. ಅಲ್ಲಿ ಮಮತಾ ಸರ್ಕಾರ ಅವರನ್ನು ಸಾಕೋ ಕೆಲಸವನ್ನ ಮಾಡ್ತಾ ಇತ್ತು. ಹಾಗಂತ ಅಲ್ಲಿ ಮಾತ್ರ ಇದ್ರ ಅಂದ್ರೆ ಖಂಡಿತ ಇಲ್ಲ. ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ. ಅದರಲ್ಲೂ ಬಂಗಾಳದಲ್ಲಿ TMC ಸೋತು BJP ಅಧಿಕಾರಕ್ಕೆ ಬಂದ ತಕ್ಷಣ ಅಲ್ಲಿದ್ದ ಅಕ್ರಮ ವಲಸಿಗರು ಕರ್ನಾಟಕದ ಕಡೆಗೆ ಬಂದಿದ್ದಾರೆ, ಬರ್ತಾನೂ ಇದ್ದಾರೆ, ಮುಂದೇನೂ ಬರ್ತಾರೆ. ಅದಕ್ಕೆ ಕಾರಣ ಸದ್ಯಕ್ಕೆ ಅಕ್ರಮ ವಲಸಿಗರಿಗೆ ಸೇಫ್ ಆಗಿರೋ ರಾಜ್ಯ ಅಂದರೆ ಅದು ಕರ್ನಾಟಕ. ಅದಕ್ಕೆ ಕಾರಣ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಈಗ ಕರ್ನಾಟಕದಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಬಂಧಿಸೋ ಕೆಲಸಗಳು ನಡೀತಾ ಇವೆ. ಇಡೀ ಭಾರತದ ತುಂಬ ಅದೇ ಕೆಲಸಗಳು ನಡೀತಾ ಇವೆ. ಆದರೂ ಕರ್ನಾಟಕದಲ್ಲಿ ಅಕ್ರಮ ವಲಸಿಗರನ್ನು ಹೊರ ಹಾಕೋದಕ್ಕಿಂತ ಅವರನ್ನು ಕಾಯೋಕೆ ಕೆಲ ರಾಜಕಾರಣಿಗಳ ಚೇಲಗಳು ನಿಂತಿದ್ದಾರೆ. ಅದರಲ್ಲೂ ಭಾರತದ ಗಡಿ ರಾಜ್ಯಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಅಪ್ಪಿ ತಪ್ಪಿ ಗಡಿ ಜಿಲ್ಲೆಗಳಲ್ಲಿ ನೋಡಿದರೆ ಡೆಮೋಗ್ರಫಿ ಬದಲಾಗಿ ಹೋಗಿದೆ. ಸಂಸತ್ತಲ್ಲಿ ಚರ್ಚೆ ನಡೆದಿರೋ ಪ್ರಕಾರ ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಸುಮಾರು 2 ಕೋಟಿ ಅನ್ನೋದನ್ನು 10 ವರ್ಷಗಳ ಹಿಂದೆ ಹೇಳಲಾಗ್ತಾ ಇತ್ತು. ಬಹಳಷ್ಟು ರಾಷ್ಟ್ರಗಳ ಜನಸಂಖ್ಯೆ 2 ಕೋಟಿ ಇಲ್ಲ. ಹಿಂಗಿದ್ದಾಗ ಒಂದು ದೇಶಕ್ಕೆ ಆಗುವಷ್ಟು ಅಕ್ರಮ ಬಾಂಗ್ಲಾ ವಲಸಿಗರು ನಮ್ಮ ದೇಶದಲ್ಲಿ ಇದ್ದಾರೆ. ಇದನ್ನು ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಕೆಲ ವರ್ಷಗಳ ಹಿಂದೆ ಹೇಳಿಕೊಂಡಿದ್ರು. ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ವಲಸಿಗರ ವಿರೋಧಿಯಾಗಿದ್ರು. ಪಾರ್ಲಿಮೆಂಟಲ್ಲಿ ಪೇಪರ್ಗಳನ್ನು ಹರಿದು ಸ್ಪೀಕರ್ ಮೇಲೆ ಎಸೆದು ಬಂದಿದ್ರು. ಅದು ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ. ಅದೇ ಮಮತಾ ಅಧಿಕಾರಕ್ಕೆ ಬಂದ ನಂತರ ಅಕ್ರಮ ವಲಸಿಗರನ್ನು ಕಾಯುವುದಕ್ಕೆ ನಿಂತಿದ್ದೇ ವಿಪರ್ಯಾಸ. ಅದರಲ್ಲೂ ಈಶಾನ್ಯ ರಾಜ್ಯಗಳಲ್ಲಿ ಬಹುತೇಕ ಎಲ್ಲ ಗಲಭೆಗಳು, ಅತ್ಯಾಚಾರಗಳು, ಹಿಂಸಾಚಾರಗಳು, ಮಾದಕ ವಸ್ತುಗಳ ಕಳ್ಳ ಸಾಗಣೆ ಇದೆಲ್ಲವನ್ನ ಮಾಡ್ತಾ ಇರೋದು ಅದೇ ಅಕ್ರಮ ಬಾಂಗ್ಲಾ ವಲಸಿಗರು. ಅದಕ್ಕಾಗಿ ಜವಾಲವನ್ನೇ ಮಾಡಿಕೊಂಡಿದ್ದಾರೆ. ಭಾರತದ ಒಳಗೆ ದುಡ್ಡನ್ನು ಕೊಟ್ಟು ವೋಟರ್ ID ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಧಾರ್ ಕಾರ್ಡುಗಳನ್ನು ಒಂದಷ್ಟು ಹಣ ಕೊಟ್ಟು ಮಾಡಿಸಿಕೊಳ್ತಾರೆ. ಹೆಂಗಾದರೂ ಮಾಡಿ ನಾನು ಭಾರತೀಯ ಅಂತ ಆಗಿಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲವನ್ನು ನೋಡ್ತಾ ಇದ್ದ ಚುನಾವಣಾ ಆಯೋಗ SIR ನಡೆಸಿತ್ತು. ಹಳೆಯ ಮತದಾರರ ಪಟ್ಟಿಯ ಬದಲಾಗಿ ಹೊಸ ಮತದಾರರ ಪಟ್ಟಿಯನ್ನು ಮಾಡೋಕ್ಕೆ ಮುಂದಾಯಿತು. ಅಲ್ಲಿ ಸತ್ತವರನ್ನ 2 ಕಡೆ ಪಟ್ಟಿಯಲ್ಲಿ ಇದ್ದವರನ್ನು ತೆಗೆದುಹಾಕಿ ಅಕ್ರಮವಾಗಿ ಬಂದವರನ್ನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡ್ತಾ ಹೋಯಿತು. ಈಗ ಪ್ರತಿ ಚುನಾವಣೆಗೂ ಮೊದಲು SIR ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲೂ SIR ಶುರುವಾಗ್ತಾ ಇದೆ. ಇದೇ SIR ಅಕ್ರಮ ವಲಸಿಗರಿಗೆ ನೇಣು ಹಗ್ಗದ ಹಾಗೆ ಆಗ್ತಾ ಇದೆ. ಯಾಕಂದರೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಚುನಾವಣೆ ಮುಕ್ತಾಯ ಆದಮೇಲೆ ಅಲ್ಲಿನ ಸರ್ಕಾರಗಳು ತಗೊಂಡಿರೋ ನಿರ್ಧಾರಗಳು, ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಯಾರ ಹೆಸರು SIRನಲ್ಲಿ ಡಿಲೀಟ್ ಆಗಿದೆಯೋ ಅವರು ಭಾರತೀಯರಲ್ಲ, ಅಂಥವರಿಗೆ ಭಾರತೀಯರ ತೆರಿಗೆ ಹಣದಲ್ಲಿ ಸೌಲಭ್ಯಗಳನ್ನು ಕೊಟ್ಟು ಸಾಕೋಕೆ ಆಗಲ್ಲ. ಪಶ್ಚಿಮ ಬಂಗಾಳ ಸರ್ಕಾರ ಯಾವುದೇ ಯೋಜನೆಗಳು ಮತ್ತು ರೇಷನ್ ಕೂಡ ಕೊಡಲ್ಲ ಅಂತಿದ್ದಾರೆ. ಮತದಾನಕ್ಕೆ ಯಾರಿಗೆ ಹಕ್ಕಿಲ್ಲ ಅಂಥವರಿಗೆ ಯಾವುದೇ ಸೌಲಭ್ಯಗಳು ಇರಲ್ಲ. ಇದೇ ಮಾತನ್ನ ಬಿಹಾರದ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಕೂಡ ಹೇಳ್ತಾ ಇದ್ದಾರೆ. SIRನಲ್ಲಿ ಯಾರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿವೆ ಅಂಥವರಿಗೆ ವೋಟರ್ ID ಸಿಗಲ್ಲ. ವೋಟರ್ ID ಸಿಗಲಿಲ್ಲ ಅಂದರೆ KYC ರಿಜೆಕ್ಟ್ ಆಗುತ್ತೆ. ಅಂಥವರಿಗೆ ಬ್ಯಾಂಕ್ ಅಕೌಂಟ್ ಕ್ಯಾನ್ಸಲ್ ಮಾಡಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಈಗಾಗಲೇ ಬಿಹಾರದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡುಗಳನ್ನು ತೆಗೆದುಹಾಕಲಾಗಿದೆ. ಇಲ್ಲಿ RBI ರೂಲ್ಸ್ ಪ್ರಕಾರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇದ್ರೂ ಸಾಕಾಗತ್ತೆ. ಆದರೂ ಬಿಹಾರದ BJP ಸರ್ಕಾರ ಮಾತ್ರ ವೋಟರ್ ID ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತ ಅಕ್ರಮ ವಲಸಿಗರ ವಿರುದ್ಧ ಅಸ್ತ್ರವನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ಭಾರತೀಯರಿಗೆ SIRನಲ್ಲಿ ಹೆಸರು ಬಿಟ್ಟು ಹೋಗಿದ್ರೆ ಏನು ಮಾಡಬೇಕು ಅಂತ ಯಾರಾದರೂ ಕೇಳಿದರೆ ಭಾರತೀಯರಾದರೆ SIRನಲ್ಲಿ ಕೇಳಿರೋ 17 ದಾಖಲೆಗಳಲ್ಲಿ
ಒಂದಾದರೂ ಇರಲೇಬೇಕು. ಅದರಲ್ಲಿ ಯಾವುದು ಇಲ್ಲ ಅಂದರೆ ಅವರು ಭಾರತೀಯರು ಅನ್ನೋದನ್ನು ಸಾಬೀತು ಮಾಡೋಕ್ಕೆ ಆಗಿಲ್ಲ ಅಂತ. ಅವರು ಭಾರತೀಯರೇ ಅಲ್ಲ ಅಂದಾಗ ನಮ್ಮ ಸೌಲಭ್ಯಗಳನ್ನು ಯಾಕೆ ಮತ್ತು ಹೇಗೆ ಕೊಡಬೇಕು ಅನ್ನೋದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಕೇಳ್ತಾ ಇದ್ದಾರೆ. ಅದರಲ್ಲೂ ಬಂಗಾಳ SIR ಸಮಯದಲ್ಲಿ 91 ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಅದರಲ್ಲಿ 64 ಲಕ್ಷ ಸತ್ತವರು ಮತ್ತು 2 ಕಡೆಗಳಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇದ್ದವರು. ಆದರೆ 27 ಲಕ್ಷ ಜನರು ನಮ್ಮ ಮತದಾನದ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಮಾರು 70% ಜನರು ಗಡಿ ಜಿಲ್ಲೆಗಳ ಜನರು. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಅದರಲ್ಲಿ ಬಹುತೇಕರು ಮುಸ್ಲಿಮರು ಅನ್ನೋದು. ಬಿಹಾರದಲ್ಲೂ 65 ಲಕ್ಷ ಜನರನ್ನು ಹೊರತುಪಡಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ 2,85,00,000 ಜನರನ್ನು ಕೈಬಿಡಲಾಗಿದೆ. ಅಸ್ಸಾಂನಲ್ಲೂ 2.5 ಲಕ್ಷ ಜನರ ಹೆಸರನ್ನು ತೆಗೆದುಹಾಕಲಾಗಿದೆ. ಹಾಗಾದರೆ ಎಲ್ಲರನ್ನ ಓಡಿಸಿ ಬಿಡ್ತಾರಾ ಅಂದರೆ ಖಂಡಿತ ಇಲ್ಲ. ಅವರನ್ನು ನಿವಾಸಿಗಳು ಅಂತ ಬಿಡ್ತಾರೆ. ಅದೇ ದೇಶದ ನಾಗರಿಕ ಅಂತ ಸಾಬೀತು ಮಾಡೋಕ್ಕೆ ದಾಖಲೆಗಳು ಬೇಕು. ಆ ದಾಖಲೆಗಳು ಇರಲಿಲ್ಲ ಅಂದರೆ ಆಗ ಓಡಿಸ್ತಾರೆ. ಅದರಲ್ಲೂ SIRನಲ್ಲಿ ಯಾವ ಆಧಾರದ ಮೇಲೆ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದು ಚುನಾವಣಾ ಆಯೋಗದ ಫಾರಂ ನಂಬರ್ 7ರಲ್ಲಿ ಇರುತ್ತೆ. ಅದನ್ನು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ವೆರಿಫಿಕೇಷನ್ ಮಾಡ್ತಾರೆ. ಅಲ್ಲಿ ಕೇಳಿದ ದಾಖಲೆಗಳನ್ನು ಕೊಡೋದಕ್ಕೆ ವಿಫಲ ಆದರೆ ಆಗ ವೋಟರ್ ಐಡಿಯಿಂದ ಹೆಸರು ಡಿಲೀಟ್ ಆಗುತ್ತೆ. ಆದರೆ ಇಲ್ಲಿ ನಾಗರಿಕರಾಗೋದಕ್ಕೆ ಆಗಲ್ಲ. ಅದೇ ಅಸ್ತ್ರವನ್ನು ಬಂಗಾಳ ಮತ್ತು ಅಸ್ಸಾಂ ಸೇರಿ ಗಡಿ ರಾಜ್ಯಗಳಲ್ಲಿ ಯಾಕೆ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹೊರಹಾಕಬೇಕು. ಇಲ್ಲಿ ವೋಟರ್ ID ಇಲ್ಲ ಅಂದರೆ ರೇಷನ್ ಇಲ್ಲ, ರೇಷನ್ ಕಾರ್ಡ್ ಮತ್ತು ವೋಟರ್ ಐಡಿಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರಲ್ಲ, ಅದ್ಯಾವುದು ಇಲ್ಲ ಅಂದರೆ ಹೊಟ್ಟೆಗೆ ಊಟ ಇಲ್ಲ, ಅವರಿಗೆ ಪ್ರತಿದಿನ ಕೆಲಸ ಸಿಗಲ್ಲ. ಆಗ ಉಪವಾಸ ಇದ್ದು ಭಾರತದಲ್ಲಿ ಒದ್ದಾಡ್ತಾ ಸಾಯೋದಕ್ಕಿಂತ ವಾಪಸ್ಸು ಅವರ ದೇಶಕ್ಕೆ ಹೋಗಿ ಹೆಂಗಾದರೂ ಬದುಕಿದರೆ ಸಾಕು ಅಂತ ವಾಪಸ್ಸು ಗಂಟು ಮೂಟೆಯನ್ನು ಕಟ್ಕೊಂಡು ಹೋಗೋ ಹಾಗೆ ಮಾಡೋದು ಅಲ್ಲಿನ ಹೊಸ ಸರ್ಕಾರಗಳ ಅಸ್ತ್ರ. ಇಲ್ಲಿಯವರೆಗೂ ಬಾಂಗ್ಲಾ ಅಕ್ರಮ ವಲಸಿಗರು ಮುಖ್ಯವಾಗಿ ಬಾಗಿಲ ಹಾಗೆ ಬಳಕೆ ಮಾಡಿಕೊಳ್ತಾ ಇದ್ದದ್ದು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳವನ್ನು. ಮೊದಲು ಅಸ್ಸಾಂ ಇಲ್ಲ ಅಂದರೆ ಬಂಗಾಳಕ್ಕೆ ಬರ್ತಾರೆ, ಅಲ್ಲಿಂದ ಇಡೀ ದೇಶದ ಮೂಲೆ ಮೂಲೆಗೆ ಹೋಗ್ತಾರೆ. ಯಾವ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನೋದನ್ನು ನೋಡಿ ಅಲ್ಲಿರೋ ದೇಶದ್ರೋಹಿ ಏಜೆಂಟರು ಎಲ್ಲಿಗೆ ಕಳಿಸಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾರೆ. ಈಗ ಬಂಗಾಳದಲ್ಲಿ ಸರ್ಕಾರ ಬದಲಾದ ತಕ್ಷಣ ಅಲ್ಲಿಂದ ಕರ್ನಾಟಕಕ್ಕೆ ಬಹಳಷ್ಟು ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಇವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಅಥವಾ ಯಾವುದಾದ್ರೂ ಕೆಲ ಪ್ರಾದೇಶಿಕ ಪಕ್ಷಗಳು ಇದ್ದಾವೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಇರಲ್ಲ. ಅದೇ BJP ಮತ್ತು ಅದರ ಮಿತ್ರ ಪಕ್ಷಗಳು ಅಲ್ಲಿ ಅಧಿಕಾರದಲ್ಲಿದ್ದರೆ ಅವರಿಗೆ ತುಂಬ ಸಂಕಷ್ಟ. ಅಕ್ರಮಗಳೆಲ್ಲ ಸಕ್ರಮವಾಗಿ ಇರೋದಕ್ಕೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಅವರನ್ನು ಯಾವಾಗ ಯಾವ ರಾಜ್ಯಕ್ಕೆ ಯಾವ ಪ್ರದೇಶಕ್ಕೆ ಕಳಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ದೇಶದ್ರೋಹಿಗಳು ಇರ್ತಾರೆ. ಅದಾದ ಮೇಲೆ ಕಾರ್ಮಿಕರ ರೂಪದಲ್ಲಿ ಭಾರತದ ತುಂಬ ಹರಡಿಕೊಳ್ತಾರೆ. ಈಗ ಎಲ್ಲರನ್ನ ಭಾರತ ವಾಪಸ್ಸು ಬಾಂಗ್ಲಾದೇಶಕ್ಕೆ ಕಳಿಸೋಕೆ ನಿರ್ಧಾರ ಮಾಡಿ ಅದಕ್ಕಾಗಿ ಆಪರೇಷನ್ ಮಾಡ್ತಾ ಇದೆ. ಇದನ್ನು ನೋಡ್ತಾ ಇರೋ ಬಾಂಗ್ಲಾ ವಿದೇಶಾಂಗ ಸಚಿವ ಬಾಯನ್ನು ಬಡಿದುಕೊಳ್ತಾ ಒಂದು ವೇಳೆ ಭಾರತ ಬಲವಂತವಾಗಿ ಕಳಿಸೋಕೆ ನೋಡಿದರೆ ನಾವು ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತಿದ್ದಾನೆ. ಬಾಂಗ್ಲಾದ ಯಾವನೋ ಮಂತ್ರಿ ಹೇಳಿದರೆ ಸುಮ್ಮನೆ ಇರೋದಕ್ಕೆ ಭಾರತ ಏನಾದರೂ ಪಾಕಿಸ್ತಾನನ? ಭಾರತ ಅದಕ್ಕೆ ಉತ್ತರವನ್ನು ಕೊಟ್ಟು ರಾಷ್ಟ್ರೀಯತೆಗೆ ಸಂಬಂಧಪಟ್ಟ 2862 ಜನರನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ಕಳಿಸಿದ್ದೀವಿ, ಬೇಗ ಅವರನ್ನು ಚೆಕ್ ಮಾಡಿಕೊಂಡು ಕರ್ಕೊಳ್ಳಿ ಅಂತಿದೆ. ಬಾಂಗ್ಲಾದ ಮಾಧ್ಯಮಗಳು ಬಲವಂತವಾಗಿ ಭಾರತ ಎಲ್ಲರನ್ನು ಕಳಿಸಿಕೊಡುತ್ತೆ ಅನ್ನೋ ಚರ್ಚೆಗಳನ್ನು ಮಾಡ್ತಾ ಇದ್ರೆ ಹಿಮಂತ ಬಿಸ್ವಾ ಶರ್ಮಾ ರಾತ್ರಿ ಅಕ್ರಮ ಬಾಂಗ್ಲಾ ವಲಸಿಗರನ್ನು ತಳ್ಳೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಬಾಂಗ್ಲಾ ಮಾನವೀಯತೆಯ ಪಾಠವನ್ನು ಭಾರತಕ್ಕೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿನ ಹಿಂದೂಗಳ ಹಿಂಸಾಚಾರ ಮಾಡಿ ಹತ್ಯೆ ಮಾಡಿದಾಗ ಮಾನವೀಯತೆ ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ. ಈಗ ಭಾರತ ಮಾಡ್ತಾ ಇರೋದು ಬಾಂಗ್ಲಾದ ಅಕ್ರಮ ವಲಸಿಗರು ಇಲ್ಲಿ ಬದುಕೋಕೆ ಆಗದೆ ತಾವೇ ಭಾರತ ಬಿಟ್ಟು ಹೋಗೋ ಪರಿಸ್ಥಿತಿಗೆ ತಗೊಂಡು ಬರೋ ಕೆಲಸ ಅಷ್ಟೇ. ಇದು ಒಂಥರ NRC, CAA, SIR ಎಲ್ಲವನ್ನ ನೋಡ್ತಾ ಇದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರ ಹಾಕೋಕೆ ದೊಡ್ಡ ಪ್ಲಾನ್ ಅನ್ನ ಮೋದಿ ಸರ್ಕಾರ ಮಾಡ್ಕೊಂಡಿದೆ. ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಶುರು ಮಾಡ್ಕೊಂಡಿದ್ದಾರೆ. ಅದು ಗಡಿ ರಾಜ್ಯಗಳಿಂದ ಈಗಾಗಲೇ ಶುರುವಾಗಿದೆ ಅನ್ನೋದು ಇದನ್ನೆಲ್ಲ ಒಂದಕ್ಕೊಂದು ಲಿಂಕ್ ಮಾಡಿದರೆ ಗೊತ್ತಾಗ್ತಾ ಇದೆ. ಇದು ಗೆಳೆಯರೆ, ದೇಶದ ಸೈನಿಕರೇ ಇಲ್ಲದೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಉಸಿರುಗಟ್ಟಿಸಿ ಹೊರಗೆ ಹಾಕೋಕೆ ಭಾರತದ ಗಡಿಯಲ್ಲಿರೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ಕೆಲಸದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.